ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಬೆಳಗಾಮಲ್ಲಿ ಅಧಿವೇಶನ ಆಗಿ 100ನೇ ವರ್ಷದಲ್ಲಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿಕೊಂಡು 100ನೇ ವರ್ಷದ ಅಧಿವೇಶನದಲ್ಲಿ ಮಾಡಿದ ಒಂದು ಕ್ರಮದಲ್ಲಿ ನಾವು ಮಾಡಿದ್ದೀವಿ. ಲಕ್ಷಾಂತರ ಜನರು ಈ ಅಧಿವೇಶನಕ್ಕೆ ಒಂದು ಸಾಕ್ಷಿಯಾಗಿದೆ. ಒಂದು ಒಳ್ಳೆಯ ಪೂರಕ ವಾತಾವರಣ, ಸಂವಿಧಾನದ ವಿಚಾರ ಬಗ್ಗೆ ಜನರಿಗೆ ಮಾಹಿತಿ ಕೊಡೋದ್ರಲ್ಲಿ ಕೊಟ್ಟರೆ ಬಾರಿ ಒಳ್ಳೆಯದು ಅಂತ ನಮಗೆ ಒಂದು ತಿಳುವಳಿಕೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಪಕ್ಷದ ವರಿಷ್ಠರು ಮತ್ತು ಇಲ್ಲಿ ಸೇರಿದ ಮುಖಂಡರು ಎಲ್ಲರೂ ನಾವು ಡಿಸೈಡ್ ಮಾಡಿದ್ದೇವೆ. ಹಾಗೆ ನಾವು ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಉಡುಪಿಯಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ನಾಡ್ದು 23ನೇ ತಾರೀಕು ಸಂಜೆ 4 ಗಂಟೆಗೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ನಿತ್ಯಾನಂದ ಮಂದಿರದಿಂದ ಮೆರವಣಿಗೆ ಹೊರಟು ನಮ್ಮ ಕ್ರಿಶ್ಚಿಯನ್ ಹೈಸ್ಕೂಲ್ ಪದವಿ ಪೂರ್ವ ಗ್ರೌಂಡ್ನಲ್ಲಿ ನಾವು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ನಮ್ಮ ವಿಧಾನಸಭೆಯ ಮಾಜಿ ಸ್ಪೀಕರ್ ಆದ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅವಶ್ಯಕತೆ ಏನು ಅಂತ ನಾವು ಈ ಬಗ್ಗೆ ನಾವು ಸ್ವಲ್ಪ ಪತ್ರಿಕಾ ಮಾಧ್ಯಮದವರ ಜೊತೆಗೆ ತಿಳ್ಕೊಳ್ಬೇಕಾಗುತ್ತೆ. ಸಂವಿಧಾನದ ವಿಚಾರ ಬಗ್ಗೆ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಮಾಹಿತಿ ನೀಡುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ದೇಶದಲ್ಲಿ ಆಡಳಿತ ಮಾಡುವಾಗ ಸಂವಿಧಾನಾತ್ಮಕ ರೀತಿಯ ಆಡಳಿತ ಮಾಡಿದರೆ ಒಂದು ಪಾರದರ್ಶಕ ರೀತಿಯ ಆಡಳಿತ ದೇಶದಲ್ಲಿ ಆಗುತ್ತೆ. ಕಟ್ಟ ಕಡೆಯ ಜನರಿಗೂ ಕೂಡ ಒಂದು ಅವನದೇ ಕಾಲಲ್ಲಿ ನಿಂತು ಜೀವಿಸುವಂಥ ಒಂದು ಅವಕಾಶ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರೆ. ಸೊ ಇದನ್ನು ನಾವು ಈ ಬಗ್ಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ನಾಡು ಉಡುಪಿಯಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗಾಂಧೀಜಿಯವರು ಒಂದು ನಮ್ಮ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಕಳೆದ ಜನವರಿಗೆ 100 ವರ್ಷ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಗಾಂಧೀಜಿಯ ಕೊಡುಗೆ ಕೂಡ ಭಾರತ ದೇಶಕ್ಕೆ ಎಷ್ಟು ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯ ಕೊಡುಗೆ ಬಹಳಷ್ಟು ಮಹತ್ವ ಇದ್ದದ್ದು. ಮತ್ತು ಗಾಂಧೀಜಿಯವರು ಒಂದು ಎಲ್ಲ ಜಾತಿಗೆ ಆದ್ಯತೆ ಕೊಟ್ಟು ನಮ್ಮಲ್ಲಿ ಸೆಕ್ಯುಲರಿಸಮ್ ಭಾರತ ದೇಶದಲ್ಲಿ ಆಡಳಿತ ಆಗಬೇಕು ಅಂತ ಒಂದು ತಿಳುವಳಿಕೆ ಕೊಟ್ಟಂಥ ಒಂದು ವ್ಯಕ್ತಿ. ಇವರ ಬಗ್ಗೆ ಕೂಡ ನಾವು ಜನರಿಗೆ ನಾವು ಮಾಹಿತಿ ಕೊಡಬೇಕು. ಈಗಿನ ಜನಾಂಗದ ಸಂವಿಧಾನ ಮತ್ತು ಗಾಂಧೀಜಿಯ ಬಗ್ಗೆ ಪ್ರಾಯಶಃ ನಾವು ಅವರಿಗೆ ಇನ್ನಷ್ಟು ಮತ್ತು ಒತ್ತು ಕೊಟ್ಟು ನಾವು ಅರಿವಿಸಿದರೆ ನಮ್ಮ ದೇಶದಲ್ಲಿ ಒಂದು ಈಗ ಇರುವಂಥ ಭೇದ ಭಾವ, ಈಗ ಇರುವಂಥ ಒಂದು ಮೇಲೆ ವರ್ಗದವ ಕೆಳ ವರ್ಗದವ ಅಂತ ತಿಳುವಳಿಕೆಯ ಒಂದು ಜನರಲ್ಲಿ ಇರುವಂಥ ಭಾವನೆಗಳು, ಆ ನಂತರ ಎಲ್ಲರಿಗೂ ಸಮಾನ ರೀತಿಯ ಒಂದು ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಅಂತ ನಾವು ಈ ಜನರಿಗೆ ನಾವು ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಸೊ ಹಾಗೆ ಒಂದು 5ರಿಂದ 8 ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಬರುವ ಒಂದು ನಿರೀಕ್ಷೆ ಇದೆ. ಒಂದು ದೊಡ್ಡ ಮಟ್ಟಿನಲ್ಲಿ ಉಡುಪಿಯಲ್ಲಿ ಕ್ರಿಶ್ಚಿಯನ್ ಹೈಸ್ಕೂಲ್ನ ಗ್ರೌಂಡಲ್ಲಿ ನಾವು ನಿತ್ಯಾನಂದ ಮಂದಿರದಲ್ಲಿ ಒಂದು ಸಾಂಪ್ರದಾಯಿಕ ಒಂದು ಪೂಜೆ ನಡೆಸಿ ಆ ನಂತರ ಒಂದು ಮೆರವಣಿಗೆ ಹೋಗಿ ನಾವಲ್ಲಿ ಕ್ರಿಶ್ಚಿಯನ್ ಹೈಸ್ಕೂಲ್ ಗ್ರೌಂಡಲ್ಲಿ 6 ಗಂಟೆವರೆಗೆ ಈ ಸಮಾವೇಶವನ್ನು ಮುಗಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ನಾವು ಮಾಹಿತಿ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಜಿಲ್ಲೆಯ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ನಾಯಕರು, ಧಾರ್ಮಿಕ ಮುಖಂಡರು ಮತ್ತು ವಿವಿಧ ಪಂಗಡಗಳ ಒಂದು ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ನಾವು ಜಾತ್ಯತೀತ ಪಕ್ಷಾತೀತವಾಗಿ ಮಾಡುವಂಥ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷ ಇದಕ್ಕೆ ಬೆಂಬಲ ಕೊಟ್ಟಿದೆ. ಸೊ ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ಜಾಸ್ತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮುಂದೆ ಯುವತಿಯರಿಗೆ ಭಾರತದ ಇತಿಹಾಸದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವಂಥದ್ದು. ಮಹಾತ್ಮ ಗಾಂಧಿ, ಗೋಪಾಲಕೃಷ್ಣ ಗೋಖಲೆ, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಯಾರ್ಯಾರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರ ಮಾತುಗಳನ್ನು ತಿಳಿಸದೇ ಇದ್ದರೆ ಇವತ್ತು ಚರ್ಚೆಯ ಬೇರೆ ದಾರಿ ತಪ್ಪಿ ಹೋಗಿದೆ ಅಂತ ನನ್ನ ಇತಿಹಾಸ ಗೊತ್ತಿಲ್ಲದಿದ್ದರೆ ವರ್ತಮಾನದ ಬಗ್ಗೆ ನಾವೇನು ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಅದು ಭವಿಷ್ಯದ ಬಗ್ಗೆ ಖಂಡಿತ ಆಗಬೇಕು. ಅದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಕೊಡ್ತೇವೆ. ಈಗ ರಮೇಶ್ ಕುಮಾರ್ ಅವರು ನಾನು ಮಂತ್ರಿ ಆಗಿದ್ದಾಗ ಅವರು ಸ್ಪೀಕರ್ ಆಗಿದ್ದರು. ಅವರು ಬಂದು ಹೇಳ್ತಾರೆ ಇದು ಪಕ್ಷಾತೀತವಾಗಿ ಪಬ್ಲಿಕ್ ಯಾರು ಬರ್ಬೋದು, ಇದು ಪಕ್ಷ ಅಂತ ಹೇಳಿದ ಕೂಡಲೇ ಅಲ್ಲಿ ಸ್ವಲ್ಪ ಜನ ಬರುವವರು ಹಿಂದೆ ಮುಂದೆ ಕೇಳುವವರು ನೋಡ್ತಾರೆ. ಆದರೆ ಪಕ್ಷಾತೀತ ಆದಾಗ ಎಲ್ಲ ಪಕ್ಷದವರು ಇದರ ಬಗ್ಗೆ ಮಾಹಿತಿಯನ್ನು
ತಗೊಳ್ಳಿಕ್ಕೆ ಬರುವಂಥದ್ದು ಜಾಸ್ತಿ ಆಗ್ತದೆ ಅನ್ನೋ ಒಂದು ಅಭಿಪ್ರಾಯದಿಂದ ಮಾಡ್ತಾ ಇದ್ದೇವೆ ನಾವು. ಅದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರಸಾದ್ ಕ್ರಾಂತಿನವರನ್ನು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಮಹಿಳಾ ಘಟಕದ ಅಧ್ಯಕ್ಷರು, ಬ್ರಹ್ಮವರದ ಬ್ಲಾಕ್ ಅಧ್ಯಕ್ಷರು ಎಲ್ಲ ತಗೊಂಡಿದ್ದಾರೆ. ಅದರಿಂದ ಹೆಚ್ಚಿನ ವಿಷಯಗಳನ್ನೀಗ ಅಲ್ಲಿಯೂ ಮಾನ್ಯ ರಮೇಶ್ ಕುಮಾರ್ ಅವರು ಹೆಚ್ಚು ಸಮಯವನ್ನು ತಗೊಳ್ತಾರೆ ಬಿಟ್ಟು ಉಳಿದವರೆಲ್ಲ ಒಂದು 5-10 ನಿಮಿಷ ಮಾತಾಡ್ತಾರೆ. ಸಮಯದ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಜನರ ಸಮಯ ಹೆಚ್ಚಿಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮೇ ಬಿ 3 ರಿಂದ 6 ಮ್ಯಾಕ್ಸಿಮಮ್ 6 ಮುಗಿಸಿ ಅವರು ಸಹ ವಾಪಸ್ ಹೋಗೋದ್ರೆ ನಾವೆಲ್ಲ ನಮ್ಮ ಕೆಲಸ